ಅಕ್ಕ ಬರ್ತೀನಿ ಮತ್ತೆ ನಾನು. ಹೋಗು ಪಾಪ, ಹೋಗು ಪಾಪ. ನೀನು ಸಾಸೆ ಕೆಲ್ಸಕ್ಕೆ ಹೋಯ್ತಾಳೆ, ಅಡುಗೆ ಪಡ್ಗೆ ಮಾಡಿಕೊಡ್ಬೇಕಲ್ಲ. ಹೋಗಕ್ಕ. ಇನ್ನೇನು ನಾರ್ಮಲ್ ಡೆಲಿವರಿ ಅಲ್ವಾ, ನಾಡ್ದು ಡಿಚಾರ್ಜ್ ಮಾಡ್ತಾರೆ, ಕರ್ಕ ಬರ್ತೀನಿ. ಸರಿ ಅಕ್ಕ, ಆಯಿತು. ನಾಗಕ್ಕ ಮನೆ ತಕ್ಕ ಹೋಗ್ಬಿಟ್ಟು ಇವ್ರಿಗೆ ದುಡ್ಡು ಯಾರಿಗೋ ದುಡ್ಡು ಹೇಳಿದ್ರು, ಏರ್ಗೆಗೆ ಆಮೇಲಿಂದ ಬಸ್ಗೆ ಕರ್ಕ ಬರೋಕ್ಕೆಲ್ಲ ದುಡ್ಡು ಬೇಕಲ್ಲ ಅಂದ್ಬಿಟ್ಟು ಯಾರಿಗೋ ಹೇಳಿದ್ರು. ಅವರು ಕೊಡ್ತೀವಿ ಅಂದಿದ್ರು ನಾಡ್ದು. ಈಗ ಅದೆಷ್ಟೊತ್ತು ಕೊಟ್ಟಾರೋ ಏನೋ, ಇವ್ರಿಗೆ ಹೇಳ್ಬಿಟ್ಟು ನೋಡೋದ ಒಂದ್ಸತಿ ಕೇಳ್ಕೊಬರ್ಲಿ. ನಿಮ್ಮ ಅಣ್ಣನಿಗೆ ಹೋಗಿ ಅಣ್ಣ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಕ್ಕೆ ಯಾರಿಗೋ ದುಡ್ಡು ಹೇಳಿದ್ರಂತಲ್ಲ, ಅದನ್ನ ಇಸ್ಕೊಬರೋಕ್ಕೆ ಹೇಳ್ತು ಅಂದ್ಬಿಟ್ಟು ಹಂಗೆ ಅನ್ನಕ ವಸಿಯ. ಸರಿ ಅಕ್ಕ, ಆಯಿತು, ಹೇಳ್ತೀನಿ ಬಿಡು. ಕಟ್ಕಿಟ್ಟಾರೆ ನೋಡ ಸುಮ್ದಿರಕ್ಕ ಇವ್ರಿಯ. ಅಯ್ಯೋ ನಾಗಕ್ಕ, ಏನಾರೇ ಅಲ್ಲಿ ಅಲ್ಲಾಕು ಅವ್ರನ್ನ ಅಂದ್ರೆ ಚಂದ್ವಕ್ಕ. ನಾಳೆ ದಿವಸಕ್ಕೂ ಒಂದು ಮಾತಾ ತಂದ್ಕೊಬಿಡ್ದಲ್ವಕ್ಕ. ಪಾಪ ಇಷ್ಟೆಲ್ಲ ಮಾಡೋರೆ, ಇವತ್ತಿಗೂ ಅವ್ರಿಗೂ ಸಮಸ್ಯೆ, ಅವ್ರ ಮನೆ ಸಮಸ್ಯೆ ಅವ್ರಿಗೆ ಹೆಚ್ಚುತ್ತಾನೆ. ಈಗ ಶುಂಠಿ ಅದು ಇದು ಅಂದ್ಕೊಂಡು ವ್ಯವಹಾರ ಮಾಡ್ತಿರೋರು ಇಲ್ಲ ಹಾಸ್ಪಿಟ್ಲಿಗೆ ಮಡಿಕೊಂಡು ಕೂತಿದಾರಕ್ಕ. ಅದಕ್ಕೆ ಏನಾರೇ ಅಲ್ಲಿ ನಾವೊಂದಿಷ್ಟು ಅಂತ ಒಂದು 25,000 ಕೊಟ್ಬಿಟ್ರೆ, ಇದು ಬೇರೆ ಪ್ರೈವೇಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿದ್ರೆ ಹೆಂಗಾರ ಆಗೋದು. ಒಂದು 50,000 ಗಂಟ್ಲು ಆಯ್ತದಕ್ಕ. ಒಂದು 20,000 ಕೊಡ್ಬೇಡ್ದಾರ ಸತ್ತಿ, ಅಷ್ಟನಾರು ಕೊಟ್ಬಿಟ್ರೆ ಸರಿ ಆಯ್ತದ ತಾನೆ. ಆಯ್ತದಕ್ಕ, ನೋಡತಾಡು. ಹಂಗಂದ ಮತ್ತೆ ಅಣ್ಣಂಗೆ ಫೋನ್ ಮಾಡಂಗನ್ನಕ ನೀನೇ. ಫೋನ್ ಮಾಡಿದೆ ಎತ್ತುತ್ತೇನೆ ಇಲ್ಲ ಕನಕ. ನೋಡದ ಮಾಡಿ ಹೇಳು ಒಂದ್ಸತಿ. ತಾಡು ಮಾಡ್ತೀನಿ ನೋಡದ. ಅಲ್ಲ ಏನ್ ಮಾಡ್ತಾ ಇದ್ದಿಲ್ಲ? ಏನಿಲ್ಲ, ಕುಂತೀನಿ ಹಾಸ್ಪಿಟ್ಲಲ್ಲಿ. ಮಗ ಬಂತು ಚೆನ್ನಾಗಿದ್ದಾರ? ಚೆನ್ನಾಗವ್ರೆ. ಹೆಂಗಿದಾರ ಮೊಮ್ಮಗ? ಕೆವನೆ ಕಣಪ್ಪ ನಿಮ್ಮ ಮೊಮ್ಮಗ. ನೋಡಿವ್ರಿ, ಬನ್ನಿ. ಯಾವಾಗ ಬಂದಿರಿ? ನೋಡದ್ ನಾಳೆ ಕೊನಾಡ್ದು ಬರ್ತೀನಿ. ನಾಳೆಗೆ ಬಂದಿರಾ? ಯಾವಾಗ ಕಳಿಸ್ತೀವಿ ಇದಾರು? ಅದೇ 3-4 ದಿವಸ ಕಳಿಸ್ತಾರೆ. ಇನ್ನೂ ಹೇಳಿದೆ ಯಾವ ಕಳಿಸ್ತೀವಿ ಅಂದ್ಬಿಟ್ಟು ಕಳಿಸ್ತಾರೆ. ಇನ್ನೊಂದು 3 ದಿವಸ ಉಟ್ಕೊಂಡು ನಾರ್ಮಲ್ ಡೆಲಿವರಿ ಅಲ್ವಾ, ಜಾಸ್ತಿ ದಿವಸ ಇಸ್ಕೊಳಕ್ಕಿಲ್ಲ, ಕಳಿಸ್ಬಿಡ್ತಾರೆ ಕತೆ. ಇವನಿಗೆ ಒಣಸು ಇವನಿಗೆ ಸುಂದ್ರಣ್ಣಂಗೆ ಅದೇನೋ ದುಡ್ಡು ಹೇಳಿದ್ರಲ್ಲ, ಏನಂದ? ಹೋಗಿಲ್ಲ ಕಲೆ. ಹೋಗ್ಬಿಟ್ಟು ಬರ್ಬೇಕಾರೆ ನೀವು. ಹೋಗ್ಬಿಟ್ಟು ಬರೋಗಿ ಒಂದು ಅಜಯ ಇಲ್ಲ ಹಾಸ್ಪಿಟ್ಲ್ ಕಟ್ಟಕ್ಕೆ ದುಡ್ಡು ಬೇಡವಾ? ಕೇಳಕ್ಕೆ ಬಂದಿದ್ದಾರೆ, ನಿನ್ನ ಸುಮ್ ಕೂತ್ಕೋ, ಕೊಡ್ತಾರಂತೆ. ಮಾನ ಮರೋದಿ ಬೇಕು ಮನ್ಸನ್ಗೆ ಏನೇ ಆದ್ರೂ. ಅಲ್ಲ ಮದುವೆನೂ ಅವರೇ ಖರ್ಚಾಕ ಮಾಡ್ಕೊಂಡವ್ರೆ. ಈಗ ಹಾಸ್ಪಿಟ್ಲಿಗೂ ಅವರೇ ಮಾಡಿ ಅಂದ್ರೆ ಅದೇನು ಮುನ್ಸು ಕುಲಾಲ್ವ್ರಿ ನೀವು? ಬುದ್ಧಿ ಬೇಡವ ನಿಮಗೆ ಒಂಚೂರುವೆ? ಒಳ್ಳೆ ದಡ್ಡರಂಗೆ ಆಡ್ತೀರಿ ಅಲ್ಲ. ಸರಿ ಬಿಡು, ನಿಂದೊಳೆಯ ಮುಡಿಕ ಕೂತಿದ್ದಾನ. ಸುಂದ್ರಣ ಹೇಳಿದ್ದೆ ಯಾವಾಗ, ಇನ್ನೂ 4-5 ದಿವಸ ಬೇಕು ಅವನು ದುಡ್ಡು ಕೊಡೋಕ್ಕೆ, ಈಗಲೇ ಕೊಡ್ತಿದ್ನ. ಹೋಗು, ಎಲ್ಲಿ ಕೊಟ್ಟ ನಾನು ಮತ್ತೆ ಅವನು ಹೇಳಿದ್ದು ಏನಂತ, ನೋಡ್ತೀನಿ ಅಂತ ಅಂದಿರೋದು, ಕೊಡ್ತೀನಿ ಅಂತ ಅಲ್ಲ. ನೋಡದ ಒಂದು ಅಜ್ಜ ಹೋಗ್ಬಿಟ್ಟು ಬರೋಗಿ. ಅದೇ ಎಲ್ಲಾನು ಅವರೇ ಮಾಡ್ಕೊಂಡವ್ರೆ, ಮದುವೆನೂ ಅವರೇ ಮಾಡ್ಕೊಂಡವ್ರೆ. ಈಗ ಹಾಸ್ಪಿಟ್ಲಿಗೂ ಅವ್ರನ್ನೇ ಕಟ್ಟಿ ಅಂತ ಕಾಯ್ಕ ಕೂತ್ಕೊಂಡಿಯೇ. ಒಂದು 20 ಕೊಟ್ಬಿಡ್ಬೇಕು ಕಣ್ರಿ. ಇಲ್ಲಿಗೆ ಬೇರೆ ಪ್ರೈವೇಟಿಗೆ ಬೇರೆ ತಂದು ಹಾಕೊಂಡು ಕೂತವ್ರೆ. ಈಗ ನಾವೇನಾರೇ 1 ರೂಪಾಯಿನೂ ಕೊಡ್ಲಿಲ್ಲ ಅಂದ್ರೆ ಬೆಲೆ ಉಳ್ಕೊಳದ? ನೀವೇನು ಮನ್ಸು ಕೂಡ ಅಲ್ಲಕನ ಹಾಕಿ ಚಂದವಾ. ಅವರೇನು ತಾವೇ ಕಟ್ಕೊತೀವಿ ಅಂತಾರೆ ಅಂದ್ಬಿಟ್ಟು ನಾವು ಹಂಗೆ ಇದು ಮಾಡ್ಬಿಟ್ರೆ ಅದು ಲಕ್ಷಣ ಅನ್ಸದ? ನಮ್ಮ ಕೈಲಿ ಆದಷ್ಟು ನಾವು ಕೊಡ್ಬೇಕು ತಾನೆ. ಒಂದು 20,000 ಕೊಟ್ಬಿಡಕ್ಕಾಯ್ತದೆ. ಸುಂದರಣ್ಣಂಗೆ ಹೋಗ್ಬಿಟ್ಟು ಹಂಗೆ ಅನ್ನಿ ನೋಡದ. ಸರಿ ಬಿಡು, ಆಯಿತು, ಕೇಳಿ ನೋಡ್ತೀನಿ. ಈಗಲೇ ಹೋಯ್ತೀನಿ, ಹೋಗ್ಬಿಟ್ಟು ಏನಂದದ ಅಣ್ಣ ಕೇಳ್ಕೊಂಡು ಮಾಡ್ತೀನಿ ಫೋನ ನಿನಗೆ. ಹಂಗಾರೆ ವ್ಯವಸ್ಥೆ ಮಾಡಿ ಒಂದು 20,000 ಕೊಟ್ಬಿಡ್ಬೇಕನ್ರಿ. ಮುರುವದಿ ನಮಗೆ ಮುರುವದಿ ಸಿಕ್ಕದ ಹೇಳಿ? ಯಾವುದೇ ಕಾರಣಕ್ಕೂ ಮುರುವದಿ ಇರಕ್ಕಿಲ್ಲ. ಅದೇನು ಚಂದ ಪಾಪ. ಈಗೆಲ್ಲ ಮುಡಿಕ ಕೂತಿದ್ದಾರೆ. ಅಲ್ಲಿ ಬರೋ ಸಂಬಳವಲ್ಲಿ ತಗೊಂಡೋಗಿ ವ್ಯವಸಾಯದ ಮೇಲೆ ಹಾಕೊಂಡು ಕೂತವ್ರೆ. ಶುಂಠಿಲಿ ಇನ್ನು ತಿರ್ಗವ ಹೆಂಗದದು ಹೇಳಿ? ಅವೆಲ್ಲ ಲಕ್ಷಣ ಅಲ್ಲ. ಅವ್ರು ಮಾಡ್ತಾರೆ ಅನ್ಕೊಂಡು ಅವರು ಮಾಡಲಿ ಅನ್ಕೊಂಡು ನಾವು ಸುಮ್ಮನಿದ್ರೆ ಅದು ಬೆಲೆ ಸಿಕ್ಕದ ಮನ್ಸ. ಆಯಿತು, ನೋಡ್ತೀನಿ ಇರು. ಅಣ್ಣನ ಸುಂದರಣ್ಣ ಕೇಳ್ತೀನಿ, ನೋಡದೆ ಏನಂತದ ಅಣ್ಣ ಕೇಳ್ಕೊಬತ್ತೀನಿ ಇರು. ಯಾಕೆ ಮಾಡ್ತೀನಿ ಫೋನ ಬಿಡು. ಅದಕ್ಕೆ ನಾಗಕ್ಕ ಅನ್ಕೈಲಿ ಕಳ್ಸೋದು ಅನ್ಕೊಂಡು ಹೇಳ್ತದೆ. ನಾನು ನಿಮಗೆ ಮಾಡ್ಬಿಡೋದತ್ತಾಗೆ ಅಂದ್ಬಿಟ್ಟು ಮಾಡಿದೆ. ಸುಮ್ಮನೆ ಇದು ಮಾಡಬೇಡಿ, ಆಮೇಲೆ ಸುಮ್ಮನೆ ಬೇಜಾರು ಮಾಡಬೇಡಿ. ಹೋಗಿ ಸುಂದರಣ್ಣಂಗೆ ಅನ್ನಿ ಕೊಡ್ತೀವಿ, ಹಿಂದುಳ್ದು ಕೊಡೋಣ ಅಂದ್ಬಿಟ್ಟು ಯಾರು ತಗೊಳ್ಬೇಕಾರೆ ಪಲ್ಟಾಯ್ಸಕ್ಕಾಯ್ತದೆ. ಕೇಳಿ ನೋಡ್ತೀನಿ ಇರು. ಸರಿ ಆಯಿತು, ಓಟ್ ಮಾಡಿ ಯಾವತ್ಕುವೆ. ಮಾಡ್ತೀನಿ ಇರು. ಅಣ್ಣ ಇಲ್ಲೇ ಇದ್ದೀಯಾ? ಏನು ರಮಯ್ಯ, ಏನು ಸಮಾಚಾರ? ಸುಂದರಣ್ಣ, ಅದೇ ಅವತ್ತು ಹೇಳಿದ್ನಲ್ಲ, ನಮ್ಮ ಅಣ್ಣ ಇದು ಬಸ್ರಿ ಕರೆಯಕ್ಕೆ ಹೋಗ್ಬೇಕು ಅಂತ. ಅಲ್ಲೇ ಎರ್ಗೆನೆ ಆಗೋಗದೆ ಕಣ. ಏನೋ ಬಿಡಪ್ಪ ತಗೆ, ದುಡ್ಡು ಉಳ್ಸೋಕೆ ಸಲುವಾಗಿ ಏನು ಅಲ್ಲೇ ಉಟ್ಬಿಡ್ತಾ ಎಂತೆ ಪಪ್ಪು, ಗಂಡು ಮಗ ಆಗದೆ. ಹೆಂಗೋ ಒಳ್ಳೇದಾಯ್ತಲ್ಲ ಬಿಡು, ಇನ್ನೇನು. ಅದೇ ಸುಂದರಣ್ಣ, ಈಗ ಎರ್ಗೆನೋ ಬಂದು ಹಾಸ್ಪಿಟ್ಲಿಗೇನೋ ಕರ್ಕೊಂಡೋಗಿ ಸೇರಿಸ್ಕೊಂಡಿದ್ದಾರಂತೆ. ಹೋದಕ್ಷಣ ಎರ್ಗೆ ಆಯ್ತಂತೆ.
ಅದಕ್ಕೆ ಹಾಸ್ಪಿಟ್ಲಿಗೆ ಒಂಚೂರ ಬಿಲ್ಲ ಇವಳನ್ನ ಮಟ್ಟೇಳಿ ಫೋನ್ ಮಾಡಿದ್ಲು ಒಂದಿಷ್ಟ ದುಡ್ಡ ಕೊಟ್ಬಿಡೋದ ಪಾಪ ಅವ್ರನ್ನ ಅಂತ ಎಲ್ಲನೂ ಅವ್ರ ಕೈಲಿ ಹಾಕ್ಸೋರು ಚಂದವ ಅಂತವ ಅದಕ್ಕೆ ಕಾರಣ ದುಡ್ಡು ಹೇಳಿದ್ನಲ್ಲ ಅದಕ್ಕೆ ಕೇಳ್ಕೊಂಡು ಹೋಗೋದ ಅಂತ ಬಂದೆ ಒಂದು 30,000 ರೂಪಾಯಿ ದುಡ್ಡು ಕೊಡೋಣ. ಓ ಎಲ್ಲಿ ತರೋಣ ಮರೆಯ ನಾನು ಅವತ್ತೇ ಹೇಳಿಲ್ವ ಇಲ್ಲ ಅಂತವ ಅಣ್ಣ ನೋಡ್ತೀನಿ ಅಂತಿದ್ದಲ್ಲಣ್ಣ. ನೀನು ಕೊಡು 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 ಅವ್ರು ಇನ್ನೇನ ನಾನು ಜೀವ ತೆಗಿದ್ರೆ ನೋಡ್ತೀನಿ ಅಂದನೆಯ ಎಲ್ಲಿದ್ದು ನನ್ನ ತವೇಲಿ ಮಡಿಕ ಕೂತಿದ್ದ ದುಡ್ಡ ನಾನೇ 1 ರೂಪಾಯಿ ಇಲ್ಲ ಸಾಯ್ತಾ ಕುಂತೀವಿ. ದುಡ್ಡು ಕಾಸು ಯಾವುದೂ ಇಲ್ಲ ಕಣೋ ಇದ್ರ ಕೊಡೋಣ ಪಾಪ ಇಲ್ದು ಇರೋದು ಹೇಳ್ಬೇಕು. ಅಣ್ಣ ಇದೇನಣ್ಣ ಹಿಂಗಂತ ಇದ್ದೀವಿ ಅವತ್ತು ನೋಡಿದ್ರೆ ಕೊಡ್ತೀನಿ ಅಂತ ಒಪ್ಕೊಬಿಟ್ಟು ಅಣ್ಣ ನಿನ್ನ ಹಚ್ಕೊಂಡು ನಾವು ಬಸ್ನೇ ಮಾಡೋಕ್ಕಿದ್ದೋ ಕಣ ಬಸ್ರಿ ಕರೆಕೆ ಅಂತ ನಾವು ಯಾರಿಗೂ ಹೇಳ್ಕೊಂಡಿದ್ದಿಲ್ಲ. ಅಲ್ಲ ಕಣ ಮರೆಯ ನಾನು ಹಚ್ಕೊಳ್ಳೋ ಅಂತ ನಾನು ಹೇಳಿದ್ನ ನಾನು ಏನಂದೆ ಕೇಳಕ್ಕಿಲ್ಲ ಅಂದೆ. ನೋಡೋಣ ನೋಡೋಣ ಅಂತ ಸತಿ ಹೇಳ್ದಲ್ಲ ನೀನು ಅಂದ್ಬಿಟ್ಟು ನೋಡೋಕ್ಕೈತೆ ಬಿಡು ಅಂತ ಅಂದೆ. ಓ ನೀನು ನನ್ನೇನು ಹಚ್ಕೊ ಅಂತ ಹೇಳಿದ್ನ ನಾನು ಹೇಳ್ತಾರನೇ ನಂತವೇ ದುಡ್ಡು ಇಲ್ದಾನೆ ಸಾಯ್ತಾ ಕುಂತೀನಿ. ನಮ್ಮ ಕಷ್ಟ ನಮ್ಗೆ ಗೊತ್ತು, ನಿಮ್ಗೇನು ಗೊತ್ತಪ್ಪ, ನಿಮ್ಮ ಮನೆ ಸಮಸ್ಯೆ ನಿಮ್ಗೆ ಗೊತ್ತು, ನಮ್ಮ ಸಮಸ್ಯೆ ನಮ್ಗೆ ಗೊತ್ತು. ಸುಮ್ಮನೆ ದುಡ್ಡು ಕಾಸು ಯಾವುದೂ ಇಲ್ಲ ಕಣ ಇದ್ರೆ ಕೊಡ್ತಿತ್ತಿಲ್ವ ಸಾಲ ಕೊಡ್ಬಿಟ್ಟು ಸಾಲ ಇಸ್ಕೊಳಕ್ಕೇನು ಐತಿ ಇಲ್ಲ ಇಲ್ಲ ಸುಮ್ಮನೆ ಆಮೇಲೆ ನನ್ನ ಇದು ಮಾಡ್ಕೊಬೇಡ ನೀನು. ಸರಿ ಬಿಡೋಣ ಆಯಿತು ಕೇಳಿದ್ವಲ್ಲಣ್ಣ ಅದಕ್ಕೆ ಹಂಗಂತೆ ಕತೆ ಇದ್ದಿರ್ ಕೊಡ್ತಿತ್ತಿಲ್ವಾ ಇಲ್ಲ ಕಣ ಇದ್ದಿರ್ ಕೊಡ್ತಿತ್ತಿಲ್ವ ನಾನು ನಿನ್ಗಿಲ್ಲ ಅಂತಿತ್ತಿಲ್ಲ. ಸರಿ ಬಿಡೋಣ ಆಯಿತು. ಹಲೋ ಅಯ್ಯಲೇ ಇಲ್ಲಿಗೆ ಸುಂದರಣ್ಣ ಮನೆತಾಗ ಬಂದಿದೆ. ಇವ ಅಣ್ಣ ಅವತ್ತು ಒಪ್ಕೊಂಡವನು ಇವತ್ತು ಇಲ್ಲ ಅಂತ ಕುಂತಾನೆ ಕಲೆ 1 ರೂಪಾಯಿ ಕಾಸಿಲ್ಲ ಅಂತ ತಗೊಂತವನೆ. ಮತ್ತೆ ಅವತ್ತು ಒಪ್ಕೊಂಡ ಅಂತ ಅಂದ್ರಲ್ರಿ ನೀವು? ಒಪ್ಕೊಂಡಿದ್ದ ಚೆನ್ನಾಗೆ ಒಪ್ಕೊಂಡವನೆ ಇವತ್ತು ಯಾಕಂಗೆ ಅಂತ ಕುಂತವನೆ. ಅಲ್ಲ ಇವ್ನು ಹಚ್ಕೊಬಿಟ್ಟು ಬಸ್ ಗಿಸ್ ಮಾಡ್ಕೊಂಡು ಹೊಂಟೋಗಿದ್ರು ನಾವೇನು ಗೊತ್ತಿ ಇವ್ನು ಕೊಡ್ತಾನೆ ಅಂದ್ಬಿಟ್ಟು ಇವನು ಸರಿಯಾದ ಬಡ್ಡಿದಾಗ ಹಾಕು. ಈಗ ಹೆಂಗ್ ಮಾಡೋದು? ಯಾರು ಬೇರೆ ಕೇಳಿರಾ? ಓ ಯಾರು ಕೊಟ್ಟರು? ಪಟೇಲಪ್ಪನ ಕೇಳಿ ನೋಡದ ಇನ್ನೊಂದು 20,000 ಕೊಡಕ್ಕಾಯ್ತದೆ. ಓ ಕೊಡ್ತಾರೆ ನಿನಗೆ ಎಲ್ಲಿ ತಂದು ಕೊಟ್ಟಾರ ಅವರು ಮೊದಲೇ ನಾವು ಕೊಡಬೇಕು. ಈಗ ಅದನ್ನೇ ನಾನು ದುಡ್ಡು ಕೇಳೋರು ಹಳೆ ಬಾಕಿ ಕೊಡುವಂತವ ಇನ್ನು ಎದೆ ಮೇಲೆ ಕುತ್ಕೊತಾನೆ. ಹೆಂಗೆ ಕೇಳದ ಹೋಗು ನೋಡದೆ ಹೆಂಗಾರು ಮಾಡ್ರಿ. ಹೆಂಗೆ ಮಾಡಾನೆ ಆಯ್ಕಿಲ್ಲ ಬಿಡು ಎಲ್ಲಿ ನಾನು ಎಲ್ಲಿ ಕೇಳಾನೆ. ಅಲ್ಲ ನೀವೇನು ಅಲ್ಲಿ ಕಣ್ಣು ಮನೆಗೆ ಇರ್ತೀರಿ ನನ್ನ ಮುಂದ್ಗಡೆ ಈಗ ನನಗೆ ಅವಮಾನ ಆಯ್ಕಿಲ್ವ ಇಲ್ಲಿ? ಈ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಿದ್ರ ಅಂತ ಅನ್ನಕ್ಕಿಲ್ವಾ? ಈಗ ನಮ್ಮೂರು ಕರ್ಕೊಂಡೋಗಿ ಆದ್ಮೇಲೆ ಹಾಸ್ಪಿಟ್ಲ್ ಕಟ್ನೇಬೇಕಾಗಿತ್ತ ನಾವು ಅರ್ಥ ಮಾಡ್ಕೋಬೇಕು ಮನ್ಸ. ಈಗ ಏನು ಮಾಡೋಣ ಈಗ ಸುಮ್ಮನೆ ಮುಡ್ಗು ಸುಮ್ಮನೆ ತಲೆ ತಿನ್ಬಿಡೋದೇನು ಹೇಳೋಷ್ಟು ಕೇಳಬೇಕು. ಈಗ ನಾನು ಕೇಳಿ ನಿಮ್ಮ ಅಣ್ಣನ ಇಲ್ಲ ಅಂತವ್ರೆ ನೋಡ್ಕೊಳ್ಳೋದ ಬಿಡೋ ಮೇಲೆ ಕಾಣೆ ಕಲ್ರಿ ಕಾಣೆ ಏನಾರು ಮಾಡ್ಕೊತಾಗಿ ಮುಡ್ಗಿ ಫೋನ ಮುಡ್ಗು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.